2024-25 ರಿಸಲ್ಟ್ ಈ ಸತಿ 66%, 66.14% ರೆಗ್ಯುಲರ್ ಫ್ರೆಷರ್ ಸ್ಟೂಡೆಂಟ್ ಎಲ್ಲ ಸ್ಟೂಡೆಂಟ್ಸ್ದು ಸೇರಿ 62.34 ಓಕೆನಾ? ನಿಮ್ಮ ಹತ್ರ ಬಂದಿದೆ ನೋಡಿ. ಐ ವಾಂಟ್ ಟು ಶೇರ್ ಫ್ಯೂ ಥಿಂಗ್ಸ್. ಸೊ 66.14% ಫ್ರೆಷರ್ಸ್ದು ಎಲ್ಲರದು ಸೇರಿ, ಅಂದರೆ ಎಲ್ಲ ರೆಗ್ಯುಲರು ಒಟ್ಟಾರೆ ಪ್ರೈವೇಟ್ ಇರ್ಬೋದು, ರಿಪೀಟರ್ಸ್ ಇರ್ಬೋದು, ಮತ್ತು ಫೇಲ್ಡ್ ಆಗಿರೋರು ಮತ್ತು ಫಸ್ಟ್ ಏನು ತಗೊಳ್ತಾರೆ ಅವ್ರದ್ದೆಲ್ಲ ಸೇರಿದರೆ 62.34% ಈ ಸತಿ ಪರ್ಸೆಂಟೇಜು ಇದಾಗಿರ್ತಕ್ಕಂಥದ್ದು. ಬೇರೆ ವಿಚಾರಗಳೆಲ್ಲ ನಿಮಗೆ ಗೊತ್ತಿದೆ. ಕೆಲವು ವಿಚಾರನ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಬೇಕಾಗತ್ತೆ ಇದಕ್ಕೆ, ಆಮೇಲೆ ಪ್ರಶ್ನೆಗಳನ್ನು ತಗೊಳ್ತೀನಿ. ಹೋದ ಸತಿ ದಯವಿಟ್ಟು ನೀವೆಲ್ಲ ಅಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಕ್ಲಾಸಲ್ಲಿ ಕೂತ್ಕೊಂಡು. ಸ್ವಲ್ಪ ಇದು ಇಂಪಾರ್ಟೆಂಟ್, ಪ್ಲೀಸ್. ಓಕೆ, PDF-ನ ಆಯಿತು, PDF-ನ ಯಾರಿಗಾರು ಹಾಕಿ ಕಿಶೋರ್. ಆಯ್ತು, ಈಗ ಹಾಕ್ತೀವಿ. ನಿಮಗೆ ಅಲ್ಲೂ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ದಯವಿಟ್ಟು ಮೈಕ್ ಬೇಡವಾ? ಓಕೆ, ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. 8% ಹೈಯರ್ ದೆನ್ ಲಾಸ್ಟ್ ಇಯರ್ಸ್ ಒರಿಜಿನಲ್ ರಿಸಲ್ಟ್ಸು. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಶೇಕಡವಾರು 60ಕ್ಕಿಂತ ಪರ್ಸೆಂಟೇಜು, ಅಂದರೆ ಈ ವರ್ಷ ಪಾಸ್ ಆಗಿರೋರಲ್ಲಿ 60% ಮೇಲೆ ಇರೋರು ಹೋದ ಸತಿ ಎಷ್ಟಿದ್ರು? ನೀವು ಅದನ್ನು ಕೊಡಲಿಲ್ಲ ನೋಡಿ, ಎಲ್ಲಿದೆ? ನೋ, ಐ ಟೋಲ್ಡ್. ಹೌದು, ಬಟ್ ನಾನು ಹೇಳಿದೆ ಅದನ್ನ. ಲಾಸ್ಟ್ ಟೈಮ್ ಎಷ್ಟಿತ್ತು? ಈ ಸತಿ 75%, ಅಂದರೆ ಲಾಸ್ಟ್ ಟೈಮ್ ಮೋಸ್ಟ್ಲಿ 62% ಅನಿಸುತ್ತೆ. 60% ಮೇಲೆ ತಗೊಂಡಿರೋ ವಿದ್ಯಾರ್ಥಿಗಳು ಈ ಸತಿ ಪಾಸಾಗಿರೋರಲ್ಲಿ 75% ಮಕ್ಕಳು 60% ಮೇಲೆ ಪಾಸಾಗಿದ್ದಾರೆ. ಅದನ್ನು ಭಾಳ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹೋದ ಸತಿ ಇಬ್ಬರೇ 625 ತೊಗೊಂಡಿದ್ರು. ಅಂದರೆ ನಾನು ಎಲ್ಲೋ ಲಾಸ್ಟ್ ಟೈಮ್ ಕಾಪಿ ಹೊಡೆದು ಪಾಸ್ ಆದರೂ ಅದೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ದಟ್ ಇಸ್ ದ ರೀಸನ್ ವಿ ಬಾಟ್ ಇನ್ ಪರೀಕ್ಷೆನ ವೆಬ್ಕಾಸ್ಟಿಂಗಲ್ಲಿ ಮಾಡಬೇಕಂತ. ಈ ಸತಿ 22 ಜನರು ತಗೊಂಡಿದ್ದಾರೆ. 22 ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ 2 ಶಾಲೆಯಲ್ಲಿ ಮಾಡಿದ್ದಾರೆ. ಒಂದು ಸರ್ಕಾರಿ ಶಾಲೆ, ಇನ್ನೊಂದು ಉರ್ದು ಸರ್ಕಾರಿ ಶಾಲೆ. 2 ಶಾಲೆಯಲ್ಲಿ 625ಗೆ 625 ತೊಗೊಂಡಿದ್ದಾರೆ. ಆ ಥರ ಏನಾದ್ರು ಇದ್ದರೆ ಕಿಶೋರ್ ಅವರೇ ನನಗೆ ಆ ಇದನ್ನು ಕೊಡ್ತಾ ಇರಬೇಕಾಗತ್ತೆ. ಆಮೇಲೆ ಶಾಲೆ ಪರೀಕ್ಷೆ ಮೌಲ್ಯಮಾಪನ ಇದ್ದದ್ದು ಓಕೆ. ಈಗ ಮತ್ತೆ ರಿವ್ಯಾಲ್ಯೂಯೇಷನಿಗೆ ಅವ್ರಿಗೆ ಈಸಿ ಆಗಲಿ ಅಂತ, ಯಾಕೆಂದರೆ ನಾವೆಲ್ಲ ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮು ಕೂಡ ನಿಮಗೆಲ್ಲ ನಾನು ಹೇಳ್ತೀನಿ, ಇವಾಗ ಅನೌನ್ಸ್ ಮಾಡ್ತೀನಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆಲ್ಲ ಇರೋದ್ರಿಂದ ಆನ್ಲೈನಲ್ಲೇ ಅವ್ರು ಸ್ಕ್ಯಾನ್ ಮಾಡಿ, ಆನ್ಲೈನಲ್ಲೇ ಒಂದು ಆಂಡ್ರಾಯ್ಡ್ ಆ್ಯಪ್ ಮಾಡಿದ್ದೀವಿ ನಾವು. ಅದರೊಳಗೇ ಅವರು ಆನ್ಲೈನಾಗಿ ಅವರು ರಿವ್ಯಾಲ್ಯೂಯೇಷನಿಗೆ ಹಾಕ್ಕೊಳ್ಬೋದು. ಅದನ್ನು ಕೂಡ ಈ ಸತಿ, ಯಾಕೆಂದರೆ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಇದು ಬಹಳ ಮುಖ್ಯ, ದಯವಿಟ್ಟು. ಯಾಕೆ ಅಂತ ಹೇಳಿದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ದು ಸುಮ್ಮನೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸುಮಾರಷ್ಟು ನಾವು ಚರ್ಚೆ ಮಾಡಿದ್ವಿ. ಇಂಪ್ರೂವ್ಮೆಂಟಿಗೆ ಹೋದ ಸತಿ 36,000 ಮಕ್ಕಳು ತೊಗೊಂಡಿದ್ರು ಇಂಪ್ರೂವ್ಮೆಂಟಿಗೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ. ಈ ಸತಿ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿರೋದ್ರಿಂದ 79,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಮತ್ತೆ ಎಕ್ಸಾಮಿಗೆ ತೊಗೊಂಡಿದ್ದಾರೆ. ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಇದೆಯಲ್ಲ, ದಿಸ್ ಹ್ಯಾಸ್ ರಿಯಲಿ ಹೆಲ್ಪ್ ಚಿಲ್ಡ್ರನ್ಸ್. ವೆಬ್ಕಾಸ್ಟಿಂಗ್, ಆಲ್ ದ ಎಕ್ಸಾಮಿನೇಷನ್ ಸೆಂಟರ್ಸು, ಅದೆಲ್ಲ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ನಾನು ಅದು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇದು ನಮಗೆ ಸ್ವಲ್ಪ ಒಂದು 8% ಸ್ವಲ್ಪ ಇಂಪ್ರೂವ್ಮೆಂಟಿಗೆ ಕಾರಣ ಏನು ಅಂತ ಹೇಳಿದರೆ, ನಾವು ಸಿಲೆಬಸ್ನ ಡಿಸೆಂಬರ್ ಎಂಡ್ ಫಸ್ಟ್ ವೀಕ್ ಆಫ್ ಜಾನ್ವರಿಗೆ ಎಲ್ಲ ಸಿಲೆಬಸ್ಸು ಮುಗಿಸಿದ್ವಿ ಈ ಸತಿ. ಯಾಕೆಂದರೆ ಲಾಸ್ಟ್ ಟೈಮ್ ರಿಸಲ್ಟ್ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲ ಮೀಟಿಂಗ್ ತೊಗೊಂಡು, ಇಲಾಖೆಯಲ್ಲೂ ಕೂಡ ಮೀಟಿಂಗ್ಸ್ ತೊಗೊಂಡು, ನೀವು ಕಲಿಕೆಗೆ ಕ್ಲಾಸ್ ರೂಮ್ ಕಲಿಕೆ, ಅಂದರೆ ಕ್ಲಾಸ್ ರೂಮ್ ಒಳಗಡೆ ಕಲಿಕೆಗೆ ಜಾಸ್ತಿ ಒತ್ತನ್ನು ಕೊಡಬೇಕಾಗತ್ತೆ. ಅದು ಸ್ವಲ್ಪ ಕೊರತೆ ಇತ್ತು, ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು. ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಜಾನ್ವರಿ ಫಸ್ಟ್ ವೀಕ್ ಒಳಗೆ ಎಲ್ಲ ಕ್ಲಾಸಸ್ ಮುಗಿಸಿದ್ವಿ. ಅದಾದಮೇಲೆ ಮಕ್ಕಳಿಗೆ ಎಕ್ಸಾಮಿನೇಷನ್ ಫೇಸ್ ಮಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲದೂ ಕೂಡ ಸಿ ಒ ಮಟ್ಟದಿಂದನೂ ಕೂಡ
ಹೋಗಿ ಅದನ್ನು ನೋಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅಟ್ಲೀಸ್ಟ್ ಒಂದು 6-7 ರೆಗ್ಯುಲರಾಗಿ ಡಿಪಾರ್ಟ್ಮೆಂಟಿಂದ ವಿ ಸಿಯಲ್ಲಿ ಎಲ್ಲ ಮತ್ತು ಮೀಟಿಂಗ್ಸು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಇಬ್ಬರು ಕೂಡ ನಮಗೆ ಗುಲ್ಬರ್ಗ ಡಿವಿಷನ್ ಕಮಿಷನರು ಇದ್ದಾರೆ, ನಮ್ಮ ಧಾರವಾಡ ಭಾಗದ ಕಮಿಷನರು ಕೂಡ ಇಲ್ಲೇ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಟಾರ್ಗೆಟ್ ಕೊಟ್ಟಿದ್ವಿ, ಏನೇನು ಕ್ಲಾಸ್ಗಳನ್ನ, ಯಾಕೆಂದರೆ ಕೊರತೆ ಏನು ಅಂಥೇಳಿ ನಮಗೆ ಗೊತ್ತಿತ್ತು, ಅದನ್ನು ಮಕ್ಕಳಿಗೆ ಸಹಕಾರ ಆಗಬೇಕು ಅಂತಕ್ಕಂಥದ್ದು ರೀತಿಯಲ್ಲಿ ಮಾಡಿ ಸ್ಪೆಷಲ್ ಕ್ಲಾಸಸ್ ತೊಗೊಳ್ಳೋದಾಗಲಿ, ಸಬ್ಜೆಕ್ಟ್ ವೈಸ್ ತೊಗೊಳ್ಳೋದಾಗಲಿ, ಒಬ್ಬರು ಮಕ್ಕಳಿಗೆ ಏನಾಗುತ್ತೆ 80% ಇರೋರು 90%, ಈಗ 60% ತೊಗೊಳ್ತಾರೆ, ಅವ್ರಿಗೇನಾದ್ರು 75-80% ತೊಗೊಳ್ಬೇಕಂದ್ರೆ ಆ ಮಕ್ಕಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅದನ್ನು ಕೂಡ ಕ್ಲಾಸಸ್ ತೊಗೊಂಡಿದ್ದಾರೆ. ಮತ್ತು ಯಾರ್ಯಾರು ಪಾಸ್ ಆಗದೆ ಇವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋರಿಗೆ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥದ್ದು ಕೂಡ ಸ್ಪೆಷಲ್ ರೆಮಿಡಿಯಲ್ ಕ್ಲಾಸಸ್ ಅಂತೇಳಿ ತೊಗೊಂಡು ಒಂದು ಹಂತಕ್ಕೆ ತೊಗೊಂಡಿದ್ದಾರೆ. ನಾವು ಸ್ವಲ್ಪ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಿಗೇನೋ ಸ್ಟಾರ್ಟ್ ಮಾಡಿದ್ವಿ ಅನ್ಸುತ್ತಲ್ಲ, ಅಕ್ಟೋಬರಿಗೆ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದು ಇದನ್ನು. ಆದರೆ ಈ ವರ್ಷ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಏನೇನು ಅವರು ಹೇಳಿದ್ದು ಕಲಿಕೆಗೆ ಮಾತ್ರ, ಇನ್ ಕ್ಲಾಸ್ ರೂಮ್ ಕಲಿಕೆಗೆ ಒತ್ತನ್ನು ಕೊಡಿ ಅಂಥೇಳಿ, ಅದ್ರ ಬಗ್ಗೆ ನಾನು ಸಾಕಷ್ಟು ನಿಮಗೆ ಲಾಸ್ಟ್ ಟೈಮು ಗಣಿತ ಗಣಕ ಅಂಥೇಳಿ ನಮ್ಮ ಸೊರಬದಲ್ಲೇ ನನ್ನ ಕಾನ್ಸ್ಟಿಟ್ಯೂನ್ಸಲ್ಲೇ ಒಂದು ಟ್ರಯಲ್ ಮಾಡಿದ್ವಿ, ಮಕ್ಕಳಿಗೆ ಫೋನಲ್ಲಿ ಮಾತಾಡಿ ಮ್ಯಾಥ್ಸ್ ಬಗ್ಗೆ ರಿವ್ಯೂ ಮಾಡೋದನ್ನ. ಅದು ಸಕ್ಸಸ್ ಆಯಿತು, ಅದರಿಂದ ನಮಗೆ ರಿಸಲ್ಟ್ಸು ಕೂಡ ಚೆನ್ನಾಗಿ ಬಂತು. ಆ ನಿಟ್ಟಿನ ಮೇಲೆ ಅಕ್ರಾಸ್ ದ ಸ್ಟೇಟು ನಾವೀಗಾಗಲೇ ಬಜೆಟಲ್ಲೇ ಅನೌನ್ಸ್ ಮಾಡಿದ್ದೀವಿ. ಸೊ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಇರ್ಬೋದು, 6ರಿಂದ 8 ಇರ್ಬೋದು, 9ರಿಂದ 10ವರೆಗೂ ಕೂಡ ಅವರವರಿಗೆ ಅವಶ್ಯಕತೆ ಇರತಕ್ಕಂಥ ಸಾಕಷ್ಟು ಬಜೆಟಲ್ಲಿ ಇರೋದ್ರಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಕಲಿಕಾ ಚೆಲುಮೆ ಅಂತ ಹೇಳಿ ಮಾಡಿದ್ದೀವಿ. ಮತ್ತು